ಎಲ್ಲರಿಗೂ ಬೆಳಗಿನ ಜಾವದ ನಮಸ್ಕಾರಗಳು. ಪತಂಜಲಿ ಯೋಗ ಸಮಿತಿ ಹಾಗೂ ಮಹಿಳಾ ಪತಂಜಲಿ ಯೋಗ ಸಮಿತಿಯಿಂದ ನಾವು ಇಂದು ಶ್ರೀಮತಿ ನಾಗರತ್ನ ಬಡಗಣ್ಣವರಿಗೆ ಸನ್ಮಾನ ಕಾರ್ಯಕ್ರಮದ ಪ್ರಯುಕ್ತ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ರುದ್ರಣ್ಣ ಗುಳುಗುಳಿಯವರೇ ಹಾಗೂ ಇವತ್ತಿನ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಗದಗ ಜಿಲ್ಲಾ ಅಧ್ಯಕ್ಷರಾದ ಶೋಭಾ ಗುಗ್ರಿಯವರೇ ಹಾಗೂ ಪತಂಜಲಿ ಯೋಗ ಸಮಿತಿಯ ಖಜಾಂಚಿಯಾದ KS ಗುಗ್ರಿಯವರೇ ಹಾಗೂ ಪತಂಜಲಿ ಯೋಗ ಸಮಿತಿಯ ಯೋಗ ಶಿಕ್ಷಕರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಯೋಗ ಶಿಕ್ಷಕರಾದ SN ಬಳ್ಳಾರಿಯವರೇ ಹಾಗೂ ಇವತ್ತಿನ ಸನ್ಮಾನಿತರಾದ ನಾಗರತ್ನ ಬಡಗಣ್ಣವರೇ ಹಾಗೂ ಈ ವೇದಿಕೆಯಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹೋದರ ಸಹೋದರಿಯರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಶ್ರೀಮತಿ ನಾಗರತ್ನ ಬಡಗಣ್ಣರವರ ಸನ್ಮಾನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸಲು ಬಯಸುತ್ತೇನೆ. ಇವರು ನಾಗರತ್ನ ಬಡಗಣ್ಣವರು 33/1966ರಲ್ಲಿ ಗದಗಿನಲ್ಲಿಯೇ ಜನಿಸಿದರು. ಇವರ ತಂದೆಯ ಹೆಸರು ಚನ್ನಬಸಪ್ಪ, ತಾಯಿ ಹೆಸರು ಶಾರದಮ್ಮ ಅಂತ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣವನ್ನು ಮುಗಿಸಿಕೊಂಡು ಬಂದು ಗದಗ ಜಿಲ್ಲೆಯಲ್ಲಿ PUCಯನ್ನು ಪಾಸಾಗಿ ASS ಕಾಲೇಜಿನಲ್ಲಿ BCom ಪದವಿಯನ್ನು ಸಹ ಮುಗಿಸಿಕೊಂಡು ಉತ್ತೀರ್ಣರಾದರು. ಹಾಗೆ ಪದವಿಯನ್ನು ಮುಗಿಸಿಕೊಂಡ ನಂತರ ಟೈಪಿಂಗ್ ಕನ್ನಡ ಟೈಪಿಂಗ್ ಮತ್ತು ಇಂಗ್ಲಿಷ್ ಟೈಪಿಂಗ್ ಅನ್ನು ಮುಗಿಸಿ ಜೂನಿಯರ್ ಮತ್ತು ಸೀನಿಯರ್ ಟೈಪಿಂಗ್ ಅನ್ನು ಮುಗಿಸಿ ಕಂಪ್ಯೂಟರ್ ಅನ್ನು ಸಹ ಉತ್ತೀರ್ಣರಾದರು. ಹಾಗೆ ಈ ಎಲ್ಲ ಕೋರ್ಸ್ಗಳನ್ನು ಮುಗಿಸಿದ ನಂತರ ಬೆಟಗೇರಿಯಲ್ಲಿರ್ತಕ್ಕಂಥ ರಾಣಾ ಪ್ರತಾಪ್ ಸಿಂಗ್ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ದರ್ಜೆಯ ಸಹಾಯಕರಾಗಿ 30/5/1992ರಲ್ಲಿ ಸೇವೆಗೆ ಸೇರಿದರು. ಅವರು ಸುದೀರ್ಘ 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ಹಾಗೆ ಸೇವೆಯನ್ನು ಸಲ್ಲಿಸುತ್ತಾ ಅವರು ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುತ್ತಾ ತಮ್ಮ ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ಇವರ ಪತ್ನಿಯಾದ ದಿವಂಗತ ಗಂಗಾಧರ್ ಬಡಗಣ್ಣವರು ಸಹ ಈ ನಮ್ಮ ಪತಂಜಲಿ ಯೋಗ ಸಮಿತಿಯಲ್ಲಿ ಜಿಲ್ಲಾ ಪ್ರಭಾರಿಗಳಾಗಿ ಸಾಧನೆಯನ್ನು ಮಾಡಿದ್ದಾರೆ. ಇವರು ಸಹ ಶ್ರೀಮತಿ ನಾಗರತ್ನ ಬಡಗಣ್ಣವರು ಸಹ ಈ ಪತಂಜಲಿ ಯೋಗ ಸಮಿತಿಯಲ್ಲಿ ಸಾಧಕರಾಗಿ, ಶಿಕ್ಷಕಿಯಾಗಿ, ಮಹಿಳಾ ಪತಂಜಲಿ ಯೋಗ ಸಮಿತಿಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ದಿನನಿತ್ಯ ಈ ಮುನ್ಸಿಪಲ್ ಕಾಲೇಜಿನಲ್ಲಿ ಬೆಳಗ್ಗೆ 5 ಬಂದು ಯೋಗಾಸನ, ಪ್ರಾಣಾಯಾಮ, ಅಷ್ಟಾಂಗ ಯೋಗದ ಬಗ್ಗೆ, ಅಷ್ಟಾಂಗ ಚಕ್ರಗಳ ಬಗ್ಗೆ, ಧ್ಯಾನದ ಬಗ್ಗೆ ಸವಿಸ್ತಾರವಾಗಿ ತಿಳಿಯುವ ಹಾಗೆ ತಿಳಿಸಿಕೊಟ್ಟಿರ್ತಾರೆ. ಹಾಗೆ ಗದಗ ಜಿಲ್ಲೆಯಲ್ಲಿ ಪ್ರತಿಯೊಂದು ವಾರ್ಡಿಗೂ ಹೋಗಿ ಯೋಗ ಕಕ್ಷೆಗಳನ್ನು ಪ್ರಾರಂಭಿಸಿ ಯೋಗ ಶಿಬಿರಗಳನ್ನು ಸಹ ನಡೆಸಿಕೊಟ್ಟಿದ್ದಾರೆ. ಹಾಗೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜ್, ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಯೋಗ ಶಿಬಿರಗಳನ್ನು ಸಹ ನಡೆಸಿಕೊಟ್ಟಿದ್ದಾರೆ. ಹಾಗೆ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಿಗೆ ಹೋಗಿ ಸಹ ಅಲ್ಲೇ ಯೋಗ ಕಕ್ಷೆಗಳನ್ನು ಪ್ರಾರಂಭಿಸಿ ಯೋಗ ಶಿಬಿರಗಳನ್ನು ಸಹ ಹೇಳಿಕೊಟ್ಟಿದ್ದಾರೆ. ಮತ್ತು ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ಧ್ಯಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಧ್ಯಾನದ ಬಗ್ಗೆ ಅವರು ಸವಿಸ್ತಾರವಾಗಿ ಈಗ ಧ್ಯಾನ ಕೇಂದ್ರಗಳನ್ನು ಪ್ರಾರಂಭಿಸಿ ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತಾರೆ. ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಎಂದು, ಸುಖ ಶಾಂತಿಯನ್ನು ನೀಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಶಿಕ್ಷಕರು, ಯೋಗ ಸಾಧಕರು, ಬೇರೆ ಬೇರೆ ವಿವಿಧ ಕಕ್ಷೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.